ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕೆ 10 ಮುಖ್ಯ ಅಂಶಗಳು. ವಿಡಿಯೋ ಕೊನೆಯವರೆಗೂ ನೋಡಿ. ಮೊದಲನೇದು, ಸಂಪೂರ್ಣ ಧಾನ್ಯಗಳನ್ನು ತಿನ್ನಿ. ರಾಗಿ, ಜೋಳ, ಗೋಧಿ, ಬ್ರೌನ್ ರೈಸ್ ಇವುಗಳನ್ನು ಬಳಸಿ. ಇದರಿಂದ ಸಕ್ಕರೆ ಮಟ್ಟ ಕ್ರಮೇಣವಾಗಿ ಕಡಿಮೆ ಆಗುತ್ತೆ. ಎರಡನೇದು, ದಿನಕ್ಕೆ 30 ನಿಮಿಷ ವ್ಯಾಯಾಮ ಕಡ್ಡಾಯ. ವಾಕಿಂಗ್, ಯೋಗ, ಸೈಕ್ಲಿಂಗ್ ಯಾವುದಾದರೂ ಒಂದನ್ನು ಮಾಡಿ. ಇದರಿಂದ ಶರೀರದಲ್ಲಿನ ಸಕ್ಕರೆ ಶಕ್ತಿಯಾಗಿ ಬದಲಾಗಲು ಸಹಾಯ ಮಾಡುತ್ತೆ. ಮೂರನೇದು, ಸಕ್ಕರೆ ಸಿಹಿ ಪಾನೀಯಗಳನ್ನು ತಪ್ಪಿಸಿ. ಕೋಕಾ, ಜ್ಯೂಸ್, ಸಿಹಿ ಚಹಾ, ಕಾಫಿ, ಮಿಠಾಯಿ ಬೇಡ. ಬದಲಿಗೆ ತಾಜಾ ತರಕಾರಿ ಜ್ಯೂಸ್ ಕುಡಿಯಿರಿ. ನಾಲ್ಕನೇದು, ಹೆಚ್ಚು ನಾರಿನ ಆಹಾರ ಸೇವನೆ ಮಾಡಿ. ಹಸಿರು ತರಕಾರಿ, ಹಾಗಲಕಾಯಿ, ತೊಂಡೆಕಾಯಿ, ನುಗ್ಗೆಕಾಯಿ ಮತ್ತು ಬೆಂಡೆಕಾಯಿ ಇವುಗಳು ನಾರು ಸಕ್ಕರೆಯನ್ನು ರಕ್ತಕ್ಕೆ ನಿಧಾನವಾಗಿ ಬಿಡುಗಡೆ ಮಾಡುತ್ತವೆ. ಐದನೇದು, ಈಗಾಗಲೇ ಔಷಧಿ ಮತ್ತು ಇನ್ಸುಲಿನ್ ತೆಗೆದುಕೊಳ್ಳುತ್ತಿದ್ದರೆ ಅದನ್ನು ನಿಯಮಿತವಾಗಿ ತೆಗೆದುಕೊಳ್ಳಿ. ವೈದ್ಯರ ಸೂಚನೆ ಇಲ್ಲದೆ ಔಷಧಿ ನಿಲ್ಲಿಸಬೇಡಿ. ಸಕ್ಕರೆ ಮಟ್ಟ ಸಾಮಾನ್ಯವಾಗಿದೆ ಎಂದುಕೊಂಡು ಅಪಾಯ ಮಾಡಿಕೊಳ್ಳಬೇಡಿ. ಆರನೇದು, ಸಾಕಷ್ಟು ನೀರು ಕುಡಿಯಿರಿ. ದಿನಕ್ಕೆ 8ರಿಂದ 10 ಗ್ಲಾಸ್ ನೀರು ಕಡ್ಡಾಯ. ಸಿಹಿ ಪಾನೀಯಗಳು, ಶಕ್ತಿ ಪಾನೀಯಗಳನ್ನು ಸಂಪೂರ್ಣವಾಗಿ ತಪ್ಪಿಸಿ. ಏಳನೇದು, 7ರಿಂದ 8 ಗಂಟೆ ಗುಣಮಟ್ಟದ ನಿದ್ರೆ ಕಡ್ಡಾಯ. ನಿದ್ರೆಯ ಕೊರತೆ ಇನ್ಸುಲಿನ್ ಪ್ರತಿರೋಧವನ್ನು ಹೆಚ್ಚಿಸುತ್ತದೆ. ಸಮಯಕ್ಕೆ ಸರಿಯಾಗಿ ಮಲಗಿ, ಸಮಯಕ್ಕೆ ಎದ್ದು ನಿಯಮ ಪಾಲಿಸಿ. ಎಂಟನೇದು, ಮಾನಸಿಕ ಒತ್ತಡ ಕಡಿಮೆ ಮಾಡಿಕೊಳ್ಳಿ. ಒತ್ತಡದಿಂದ ಸಕ್ಕರೆ ಮಟ್ಟ ಏರಿಳಿತವಾಗುತ್ತದೆ. ಪ್ರಾಣಾಯಾಮ, ಧ್ಯಾನ, ಪ್ರೀತಿಯ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಿ. ಒಂಬತ್ತನೇದು, ಬೆಳಗಿನ ಉಪಹಾರವನ್ನು ಆದಷ್ಟು ಬೇಗ ತಿನ್ನಿ ಮತ್ತು ರಾತ್ರಿ ಊಟ 8 ಗಂಟೆಯ ಒಳಗಡೆ ಮುಗಿಸಿ. ಹತ್ತನೇದು, ನಿಯಮಿತವಾಗಿ ರಕ್ತದ ಪರೀಕ್ಷೆ ಮಾಡಿಸಿ. ಖಾಲಿ ಹೊಟ್ಟೆ ಮತ್ತು ತಿಂದ ನಂತರದ ಮಟ್ಟ ತಿಳಿದಿರಲಿ. ಪ್ರತಿ 2ರಿಂದ 3 ತಿಂಗಳಿಗೊಮ್ಮೆ HbA1c ಪರೀಕ್ಷೆ ಮಾಡಿಸಿ. ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್, ತಿಂಗಳಿಗೊಮ್ಮೆ ವೈದ್ಯರ ಸಲಹೆ ಪಡೆಯಿರಿ. ನೀವೇ ಔಷಧಿ ಪ್ರಮಾಣ ಬದಲಾಯಿಸಬೇಡಿ. ವೈದ್ಯರ ಮಾರ್ಗದರ್ಶನದಲ್ಲಿ ಆಹಾರ, ವ್ಯಾಯಾಮ ಮತ್ತು ಔಷಧಿ ಯೋಜನೆ ಮಾಡಿಕೊಳ್ಳಿ.